ಮುಂದಿನ 1 ಗಂಟೆಗಳ ಕಾಲ ಇನ್ ಡೀಟೇಲ್ ಆಗಿ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀನಿ. ಎಲ್ಲ ಸುದ್ದಿಗಳ ವಿವರಣೆಗೆ ಇಳಿಯೋಕ್ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಹನಿ ಸುನಾಮಿಯಲ್ಲಿ ಸಿಲುಕಿ ಕಾಂಗ್ರೆಸ್ ವಿಲವಿಲ. ಗುರುವಾರ ದೂರು ನೀಡ್ತಾರ ಕೆಎನ್ ರಾಜಣ್ಣ. ಎಲ್ಲವೂ ಬೋಗಸ್. ರಾಜೇಂದ್ರ ಆರೋಪಕ್ಕೆ ಡಿಕೆಶಿ ಕೌಂಟರ್. ರಾಜ್ಯ ರಾಜಕೀಯದಲ್ಲಿ ಹನಿ ಬಾಂಬ್ ಸ್ಫೋಟ. ಸಿದ್ದು ಖರ್ಗೆ ಸೀಕ್ರೆಟ್ ಮೀಟಿಂಗ್. ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ಕ್ರಮಕ್ಕೆ ಸೂಚನೆ. ಬಿಜೆಪಿಗೆ ಟೆನ್ಷನ್ ತಂದ ಶ್ರೀರಾಮುಲು ನಡೆ. ಆಗ ಬಜೆಟ್ ಹೊಗಳಿದ್ದಾಯಿತು, ಈಗ ಇತ್ಯಾರ್ಗೂ ಜೈ. ರಾಜಕೀಯ ನೆಲೆಗಾಗಿ ಮಾಜಿ ಸಚಿವನ ಸರ್ಕಸ್. ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಕಂತೆ ನೋಟು ಕೇಸ್. ಕೋಟ್ಯಾಂತರ ರೂಪಾಯಿ ನೋಟು ಭಸ್ಮದ ವಿಡಿಯೋ ಬಿಡುಗಡೆ. 3 ನ್ಯಾಯಮೂರ್ತಿಗಳಿಂದ ತನಿಖೆ. ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಕೆಟ್ಟ ಪದ್ಧತಿಯೊಂದಕ್ಕೆ ಕರ್ನಾಟಕ ನೆಲೆಯಾಗ್ಬಿಟ್ಟಿದೆ. ಅಧಿಕಾರ, ಕುರ್ಚಿ, ಅದನ್ನ ಕಬಳಿಸಕ್ಕೋಸ್ಕರ ಎಲ್ಲಾ ಎಲ್ಲೆಯನ್ನ ಮೀರಿ ಪ್ರಯತ್ನಗಳು ನಡೀತಾ ಇದೆ. ಹೀಗೊಂದು ಅನುಮಾನ ಹುಟ್ಟಲಿಕ್ಕೆ ಕಾರಣವಾಗಿದ್ದು ಕಳೆದ 2-3 ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವ ಹನಿ ಟ್ರ್ಯಾಪ್ ಗೇಮ್ನ ಆರೋಪ ಪ್ರತ್ಯಾರೋಪಗಳ ಸರಣಿ. ಹನಿ ಟ್ರ್ಯಾಪ್ ಗೇಮ್ ಪ್ಲಾನ್ಗೆ ಕಾಂಗ್ರೆಸ್ ನಾಯಕರು ತಂಡ ಹೊಡೆದಿದ್ದಾರೆ. 48 ಮಂದಿಯ ಸಿಡಿ ಅಂತೆ. ಅದನ್ನ ತಯಾರು ಮಾಡ್ತಿರೋದ್ರ ಹಿಂದಿರುವ ಒಬ್ಬ ಮಹಾನಾಯಕನಂತೆ. ಆತನಿಗೆ ಮುಖ್ಯಮಂತ್ರಿ ಕುರ್ಚಿ ಮೇಲಿರುವ ಆಸೆಯೇ ಇದಕ್ಕೆಲ್ಲ ಕಾರಣ ಅಂತೆ. ಹೀಗೆ ಅಂತೆ ಕಂತೆಗಳ ಹೇಳಿಕೆಗಳು ದಿನಂಪ್ರತಿ ಕಾಂಗ್ರೆಸ್ ಪಾಳ್ಯದಲ್ಲಿ ಹೆಚ್ಚಾಗ್ತಲೇ ಇದೆ. ಅದರಲ್ಲೂ ನೇರವಾಗಿ ಹಿರಿಯ ಸಚಿವ ಕೆಎನ್ ರಾಜಣ್ಣ ಅವರು ಕಲಾಪದ ಸಂದರ್ಭದಲ್ಲಿ ಆನ್ ದ ಫ್ಲೋರ್ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದ್ದು ನಿಜ, ನನ್ನ ಬಳಿಯಲ್ಲಿ ದಾಖಲೆಗಳಿದೆ, ಈ ಬಗ್ಗೆ ದೂರು ನೀಡ್ತೇನೆ ಅಂತ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಅಧಿಕೃತ ಮೊಹರೆ ಒಂದನ್ನ ಒತ್ತಿದಂತಾಯಿತು ಹನಿ ಟ್ರ್ಯಾಪ್ ವಿಚಾರಕ್ಕೆ. ಎಲ್ಲ ಚರ್ಚೆಗಳಾಗ್ತಾ ಇರುವ ನಡುವೆ ರಿಪಬ್ಲಿಕ್ ಕನ್ನಡಕ್ಕೆ ಇದೇ ಹನಿ ಕಹಾನಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಒಂದು ಲಭ್ಯವಾಗಿದೆ. ಖುದ್ದು ಕೆಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರೇ ಒಪ್ಪಿಕೊಂಡಿದ್ದಾರೆ. ಕೆಎನ್ ರಾಜಣ್ಣ ಅವರು ಸದನದ ಸಂದರ್ಭದಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಮುಂಚೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೆ ಎಲ್ಲಾ ವಿಚಾರವನ್ನ ತರಲಾಗಿತ್ತು. ಮುಖ್ಯಮಂತ್ರಿಗಳ ಅಣತಿಯಂತೆಯೇ, ಅವರ ನಿರ್ದೇಶನದಂತೆಯೇ ಅಸೆಂಬ್ಲಿಯಲ್ಲಿ ಮಾತನಾಡಿದ್ರು ಕೆಎನ್ ರಾಜಣ್ಣ ಅನ್ನೋ ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಸಚಿವ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರೇ ಈ ಹೊಸದೊಂದು ಆಯಾಮಕ್ಕೆ ಅಣಿಯನ್ನ